NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಣವೀರ್ ಸಿಂಗ್ ಧುರಂಧರ್ OTTಯಲ್ಲಿ ರಿಲೀಸ್ ಆದ ಬೆನ್ನಲ್ಲೇ ರೊಚ್ಚಿಗೆದ್ರು ವೀಕ್ಷಕರು. ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಂತ ರಣವೀರ್ ಸಿಂಗ್ ಅಭಿನಯದ ಧುರಂಧರ್ ಚಿತ್ರ ಕೊನೆಗೂ ಕೂಡ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯವಾಗಿದೆ. ಭಾರತದಾದ್ಯಂತ ಚಿತ್ರಮಂದಿರಗಳಲ್ಲಿ 1,000 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಗಳಿಸಿದ ಕೆಲವೇ ದಿನಗಳಲ್ಲಿ ಇದೀಗ ಈ ಚಿತ್ರ OTTಗೆ ಬಂದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಯಾಕೆ ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಮಾಹಿತಿಗಳ ಪ್ರಕಾರ ಈ ಒಂದು ಚಿತ್ರ ಈಗಾಗಲೇ 1,300 ಕೋಟಿ ರೂಪಾಯಿ ಅಧಿಕ ಹಣವನ್ನ ಬಾಚಿದೆ. ಚಿತ್ರಮಂದಿರಗಳಲ್ಲಿ ಧುರಂಧರ್ ಸಿನಿಮಾವನ್ನ ಬಹುತೇಕರು ವೀಕ್ಷಣೆಯನ್ನ ಮಾಡಿದ್ರು. ಆದ್ರೂ ಕೂಡ ಭಾರಿ ಸಂಖ್ಯೆಯ ಸಿನಿ ವೀಕ್ಷಕರು OTTಯಲ್ಲಿ ಇದನ್ನ ಬಿಡುಗಡೆಗಾಗಿ ಕಾದಿದ್ರು. ಇದೀಗ ನೆಟ್ಫ್ಲಿಕ್ಸ್ ನಲ್ಲಿ ಸಿನಿಮಾ ಸ್ಟ್ರೀಮ್ ಆಗ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಆದ್ರೆ OTTಯಲ್ಲಿ ಬಿಡುಗಡೆಯಾದ ಬಳಿಕ ಎಲ್ಲರಿಂದಲೂ ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಕೆಲ ವೀಕ್ಷಕರು ಸಿನಿಮಾ ತಯಾರಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವು ಅಂಶಗಳ ಕುರಿತು ಟೀಕೆಗಳನ್ನ ಕೂಡ ಮಾಡ್ತಿದ್ದಾರೆ. ಇದರಿಂದ ಧುರಂಧರ್ ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ವಿಚಾರ ಆಗಿದ್ದು ಚಿತ್ರದ ಕುರಿತು ಪರಸ್ಪರ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಇಲ್ಲಿದೆ ನೋಡಿ ವೀಕ್ಷಕರು ಬಿಚ್ಚಿಟ್ಟಿರುವಂತಹ ಮಾಹಿತಿ. ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆಯಾದಂತಹ ಧುರಂಧರ್ ಚಿತ್ರದ ಸಮಯದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಕೋಪಗೊಂಡ ವೀಕ್ಷಕರು ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇರುವಂತದ್ದು ಸೆನ್ಸಾರ್ ಮಾಡಲಾಗಿರುವಂತಹ ದೃಶ್ಯಗಳು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿದ್ದಂತಹ ಧುರಂಧರ್ ಚಿತ್ರದ ಮೂಲ ಸಮಯ 3 ಗಂಟೆ 34 ನಿಮಿಷ ಆಗಿದ್ರೆ OTTಯಲ್ಲಿ ಲಭ್ಯವಿರುವಂತಹ ಆವೃತ್ತಿಯ ಸಮಯ 3 ಗಂಟೆ 25 ನಿಮಿಷ ಮಾತ್ರ ಇದೆ. ಅಂದ್ರೆ 9 ನಿಮಿಷಗಳ ವ್ಯತ್ಯಾಸ ಇರುವಂತದ್ದು ವೀಕ್ಷಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸಮಯವನ್ನ ಯಾಕೆ ಕಡಿತ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ನಿರ್ಮಾಪಕರು ಅಥವಾ ನೆಟ್ಫ್ಲಿಕ್ಸ್ ಯಾವುದೇ ಅಧಿಕೃತ ಸ್ಪಷ್ಟನೆ ಕೊಟ್ಟಿಲ್ಲ. ಇದರಿಂದ ಅಭಿಮಾನಿಗಳಲ್ಲಿ ಗೊಂದಲ ಹಾಗೂ ಅಸಮಾಧಾನ ಹೆಚ್ಚಾಗಿದ್ದು ಚಿತ್ರದ ಪೂರ್ಣ ಸಮಯ ಬೇಕು ಅಂತ ಹೇಳಿ ಬೇಡಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ. ಧುರಂಧರ್ ಸಿನಿಮಾ ಇದೀಗ ಅಧಿಕೃತವಾಗಿ OTT ವೇದಿಕೆಗೆ ಕಾಲಿಟ್ಟಿದೆ. ಚಿತ್ರವು ಜನವರಿ ಅಂತ್ಯದಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆರಂಭ ಆಗಿದೆ. ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಸಾಕಷ್ಟು ಗಮನ ಸೆಳೆದ ಈ ಸಿನಿಮಾ ಇದೀಗ ಡಿಜಿಟಲ್ ವೀಕ್ಷಕರನ್ನ ತಲುಪ್ತಾ ಇದೆ. ಥಿಯೇಟರ್ಗೆ ಹೋಗೋದಕ್ಕೆ ಸಾಧ್ಯವಾಗದ ಪ್ರೇಕ್ಷಕರಿಗೆ ಇದೀಗ ಧುರಂಧರ್ ಮನೆಯಲ್ಲೇ ಸಿಗ್ತಾ ಇದೆ. ವಿಶೇಷವಾಗಿ ದೀರ್ಘಾವಧಿಯ ಚಿತ್ರಗಳನ್ನ OTTಯಲ್ಲಿ ನೋಡೋದಕ್ಕೆ ಇಷ್ಟಪಡುವಂತಹ ವೀಕ್ಷಕರಿಗೆ ಇದು ಬಹಳ ದೊಡ್ಡ ಉತ್ತಮ ಉದಾಹರಣೆ ಆಗಿದೆ. ಒಟ್ಟಾರೆಯಾಗಿ ಧುರಂಧರ್ OTT ರಿಲೀಸ್ ಚಿತ್ರದ ಬಗ್ಗೆ ಹೊಸ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಮುಂದಿನ ದಿನದಲ್ಲಿ ಅಧಿಕೃತ ಸ್ಪಷ್ಟನೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.